ಸರ್, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬರಗಾಲದ ಛಾಯೆ, ಅಡ್ವಾನ್ಸ್ ಆಗಿನೇ 40% ಮಳೆ ಕಡಿಮೆ ಇದೆ ಅನ್ನುವಂಥದ್ದು ಫೋರ್ಕಾಸ್ಟ್ಗಳ ಮುಖಾಂತರ ಗೊತ್ತಿರುವಂಥದ್ದು. ಯಾವುದೇ ಭಾಗದಲ್ಲಿಯೂ ಸಹಿತ ವಾಡಿಕೆಗಿಂತ ಇಲ್ಲಿಯವರೆಗೆ 40% ಮಳೆ ಕಡಿಮೆ ಆಗಿದೆ. ಅದರ ಸಲುವಾಗಿ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಕೆಲವೊಂದು ಬಿತ್ತನೆ ಆಗಿರುವಂಥ ಭೂಮಿ ಸರಿಯಾದ ರೀತಿಯಿಂದ ನಾಟನೆ ಆಗದೇನೆ, ಬೆಳವಣಿಗೆ ಆಗಲಾರ್ದೇ ಹಾಕಿರುವಂಥ ಬೀಜ ಗೊಬ್ಬರ ಸಹಿತ ಅಲ್ಲಿ ಹಾಳಾಗಿ ಬೆಳೆಗಳು ಯಾವುದೇ ರೀತಿಯಿಂದ ಕಾಳುಗಳು ಕೈಗೆ ಬರ್ತಿದೆ ಅನ್ನುವಂಥ ವಿಶ್ವಾಸ ರೈತನಿಗಿಲ್ಲ. ಇನ್ನೂ ಸಾಕಷ್ಟು ಭೂಮಿಯನ್ನು ಬಿತ್ತನೆ ಆಗದೇ ಸಾಕಷ್ಟು ಉಳಿದಿರೋದ್ರಿಂದ ಇವತ್ತು ರೈತ ಭಾಳ ಸಂಕಷ್ಟದಲ್ಲಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇಂಥ ಕಷ್ಟದ ಸಮಯದಲ್ಲಿ ಅವರು ಬೆನ್ನಿಗೆ ನಿಂತು ಅವರ ಸಾಲ ಮನ್ನಾವನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಮ್ಮ ಪಕ್ಷದಿಂದ ಮತ್ತು ವೈಯಕ್ತಿಕವಾಗಿ ನಾನು ಮಾಡ್ತಾ ಇದ್ದೇನೆ. ಈಗಾಗಲೇ ಬೇರೆ ಬೇರೆ ಪಕ್ಷಗಳಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿ ಅವರು ಸಾಲ ಮನ್ನಾ ಮಾಡಬೇಕು, ರೈತರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದನ್ನು ಭಾಳ ಗಟ್ಟಿ ದನದಲ್ಲಿ ನಮ್ಮ DK ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾಯಿದ್ರು. ಅದು ಇವತ್ತೇ ಭಗವಂತ ಅವರಿಗೆ ಆ ಸಾಲ ಮನ್ನಾ ಮಾಡುವಂಥ ಶಕ್ತಿಯನ್ನು ಆ ಸ್ಥಾನದಲ್ಲಿ ಕೊಡಿಸಿದ್ದಾನೆ. ಅದಕ್ಕೆ ರೈತರು ಎಂದೂ ಮರೆಯೋದಿಲ್ಲ. ಅದು ಸಲ ಕಷ್ಟದಲ್ಲಿರುವಂಥವ್ರಿಗೆ ನಾವು ಇವತ್ತು ರಾಜಕಾರಣ ಮಾತಾಡ್ತಾ ಇಲ್ಲ, ಅವ್ರು ಭಾಳ ಕಷ್ಟದಲ್ಲಿದ್ದಾರೆ, ಅವ್ರು ಸಹಾಯ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇದರ ಜೊತೆಗೆ ನಮ್ಮ KRSದಲ್ಲಿ ಭಾಳಷ್ಟು ನೀರು ಇವತ್ತು ನಾವು ಜುಲೈ ಆಗಸ್ಟ್ದಲ್ಲಿ ಏನು ವಾಡಿಕೆ ಅಂತ ಡ್ಯಾಮ್ದಲ್ಲಿ ನೀರು ಸ್ಟೋರ್ ಆಗಬೇಕಾಗಿತ್ತು, ಅದು ಭಾಳಷ್ಟು ಕಡಿಮೆ ಇದೆ. ಇರುವಂಥದ್ದನ್ನೇ 9 TMC ನೀರಿದೆ ಅನ್ನುವಂಥ ಮಾಹಿತಿ ನಾನು ಕೇಳ್ಪಟ್ಟೆ. ಅದರಲ್ಲಿ 5 TMC ನೀರನ್ನು ಬಿಡಬೇಕನ್ನುವಂಥದ್ದನ್ನು ಆ ತಮಿಳುನಾಡದವ್ರು ಒತ್ತಾಯ ಇರೋದ್ರಿಂದ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ನಾವು ನೀರು ಯಾವತ್ತೂ ಬಿಡೋದಿಲ್ಲ ಅನ್ನುವಂಥದ್ದನ್ನು ಮಾಧ್ಯಮದಲ್ಲಿ ಹೇಳ್ತಾರೆ, ಆದರೆ ಅಫಿಷಿಯಲ್ ಆಗಿ ನೀರನ್ನು ಬಿಟ್ಟಿದ್ದಾರೆ. ಅವತ್ತು ರೈತರೆಲ್ಲ ನೀರು ಹರಿದು ಹೋಗುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ಆಮೇಲೆ ನೀರು ಬಿಟ್ಟು ಇವತ್ತು ಸರ್ವಪಕ್ಷಗಳ ಸಭೆಯನ್ನು ಕರೆದಿರುವಂಥದ್ದು ಯಾವ ಪುರುಷಾರ್ಥಕ್ಕೆ ಅನ್ನುವಂಥದ್ದನ್ನು ಇವತ್ತು ನಾವು ಕೇಳಬೇಕಾಗ್ತದೆ. ಅದರ ಸಲ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಅಲ್ಲಿದೆಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಅವ್ರು ನಿರ್ಧಾರ ತೆಗೆದುಕೊಂಡು ಸರ್ವಪಕ್ಷ ಸಭೆ ಮಾಡೋದ್ರಲ್ಲಿ ಏನೂ ಮಹತ್ವ ಇಲ್ಲ, ಆ ಸಭೆಗೆ ಒಂದು ಸ್ಯಾಂಟಿಟಿನೇ ಇಲ್ಲ ಅನ್ನುವಂಥದ್ದು ಸಹಿತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ನಾನು ರೈತ ಪರವಾಗಿ ಆ ಭಾಗದ ರೈತರ ಮತ್ತು ರಾಜ್ಯದ ಯಾರು ಸಂಕಷ್ಟದಲ್ಲಿರುವಂಥ ರೈತರು, ಆಮೇಲೆ ಉದ್ಯಮದಾರರಿರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ದನಕರುಗಳಿಗೆ ನೀರಿಂದಿರ್ಬೋದು, ಅವೆಲ್ಲವೂ ಸಹಿತ ಇಲ್ಲ ಕಣ್ಣಾರೆ ನಾನು ನೋಡಿದ್ದೇನೆ. ಭಾಳ ಕಷ್ಟದಲ್ಲಿದ್ದಾರೆ. ಅಂಥ ಪರಿಸ್ಥಿತಿ ಆದ್ರೂ ಸಹಿತ ಆ ಡ್ಯಾಮ್ನಿಂದ ನೀರನ್ನು ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ನಾವು ಇಷ್ಟಕ್ಕೇ ಆ ಸರ್ವಪಕ್ಷಗಳ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ಸರಿ ಆಯಿತು. ಒಂದು ವೇಳೆ ನೀರು ಹಠಕ್ಕೆ ಬಿದ್ದು ನೀರು ಬಿಡುವಂಥದ್ದು ಮಾಡಿದರೆ ನಾವು ರಾಜ್ಯಾದ್ಯಂತ ಉಗ್ರವಾಗಿರುವಂಥ ಹೋರಾಟವನ್ನು ಹಮ್ಮಿಕೊಳ್ತೀವಿ.